ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕ್ರೇವಿಂಗ್ಸ್ ಕಿಚನ್ ಇಂದ ನಾವು ಉಷಾ ಮಾತಾಡ್ತಿರೋದು. ಇವತ್ತು ನಾವು ಬ್ರೆಡ್ ಇಂದ ಹೆಂಗ್ ಸ್ವೀಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ. ಬ್ರೆಡ್, ಕ್ಯಾಶ್ಯೂನಟ್, ಆಮೇಲೆ ಬಾದಾಮು, ಇದು ಬಂದು ಬಟರ್, ಪೀನಟ್ಸ್ ಬಟರು, ಇದು ಘೀ ಆ್ಯಂಡ್ ಮಿಲ್ಕ್ ಮೇಡು. ನಿಮ್ಮಲ್ಲಿ ಹಾಲು ಇಟ್ಬಿಡೋಣ. ಫಸ್ಟು ಹಾಲು ಇಟ್ಬಿಟ್ಟು ನಾವು ಮಿಕ್ಕಿದೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಬಾದಾಮು, ಕ್ಯಾಶ್ಯೂನಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಹಾಕೋವಾಗ ಈಸಿ ಆಗುತ್ತೆ. ಬಾದಾಮಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಬ್ರೆಡ್ ಬಂದು ಸೈಡ್ಸ್ ಇದೆಯಲ್ಲ ಅದು ಚಿಕ್ಕದಾಗಿ ಕಟ್ ಮಾಡ್ಕೊಬಿಡಿ. ಒಂಚೂರು ಬ್ರೌನ್ ಆಗಿರುತ್ತಲ್ಲ, ಸ್ವಲ್ಪ ಒಂಥರ ಇರುತ್ತೆ ತಿನ್ನೋದಕ್ಕೆ ಮಕ್ಕಳಿಗೆಲ್ಲ. ಈ ಥರ ಕಟ್ ಮಾಡ್ಕೊಬಿಡ್ಬೇಕು. ಎಲ್ಲ ಸೈಡಲ್ಲಿ 4 ಸೈಡಲ್ಲಿ ಕಟ್ ಮಾಡ್ಕೊಬಿಟ್ಟು ಆಮೇಲೆ ಸ್ವಲ್ಪ ಬಿಸಿ ಆಗಿದೆ. 1 ಸ್ಪೂನ್ ಘೀ, 1.5 ಸ್ಪೂನ್ ಹಾಕ್ಬಿಡೋಣ. ಪೀನಟ್ ಬಟರ್ ಬಂದು ಸ್ಪ್ರೆಡ್ ಮಾಡಬೇಕು. ಪೀನಟ್ ಬಟರ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ರೆ ಜೋರು ಗ್ರೇನೇಟ್ ಅವರೇವ ಪಾಯನಿ ಸಲ ಇಷ್ಟ ಇದೆ. ಇದು ಬಂದು ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಬಿಡಬೇಕು. ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಬಿಡಿ. ಫ್ರೈ ಮಾಡೋದಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ನೋಡಿ, ಈ ಥರ ಒಂದು ಟರ್ನ್ ಕೊಡಿ. ಸ್ವಲ್ಪ ಟರ್ನ್ ಮಾಡಿದ್ರೆ ಸ್ವಲ್ಪ ಬ್ರೌನ್ ರೋಸ್ಟ್ ಆಗಬೇಕು. ಗೋಲ್ಡನ್ ಬ್ರೌನ್ ಇದ್ದರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲದಕ್ಕೂ ಪ್ಲೇಟಲ್ಲಿ ತಗೋಬಿಡೋಣ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು. ಹಾಕ್ಬಿಟ್ಟು ಅದೆರಡೂ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಗೋಲ್ಡನ್ ಬ್ರೌನ್ ಮಾಡ್ಕೊಬಿಟ್ರೆ ಇದೂ ಚೆನ್ನಾಗಿರುತ್ತೆ. ಅದರಲ್ಲಿ ಹಾಕುವಾಗ ಅಗಿ ಟೇಸ್ಟ್ ಬರ್ತಾ ಇರುತ್ತೆ. ಎರಡು ಮಿಕ್ಸ್ ಮಾಡ್ಕೋಬೇಕು. ಲೈಟಾಗಿ ಬ್ರೌನ್ ಆದರೆ ಸಾಕು. ನೋಡಿ, ಎಷ್ಟು ಬ್ರೌನ್ ಸಾಕು. ಇಷ್ಟೇ ಬ್ರೌನ್ ಆಗಬೇಕಾಗಿರೋದು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. 2 ಸ್ಪೂನ್ ತೊಗೊಳ್ಬೇಕು. ತುಂಬಾ ಸ್ವೀಟ್ ಆಗಬಾರ್ದು. 1 ಸ್ಪೂನು ಒಂಚೂರು ಇಷ್ಟು ಹಾಕಿದ್ರೆ ಸಾಕು. ಅದರಲ್ಲಿ ಹಾಲು ಮಿಕ್ಸ್ ಮಾಡ್ಕೊಬಿಡಿ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಹಾಲು. ಇದ್ರ ಜೊತೆಯಲ್ಲೇ ಈ ಥರ ಒಳ್ಳೆ ಬೀಟ್ ಮಾಡ್ಕೋಬೇಕು. ಮಿಲ್ಕ್ ಮೇಡು ಎರಡು ಸೇರಿ ಈ ಬ್ರೆಡ್ ಮೇಲೆ ಸ್ವಲ್ಪ ಸ್ವಲ್ಪ ಹೋಗ್ತಾ ಬರಬೇಕು. ಚೆನ್ನಾಗಿ ಡೀಪಾಗಿ ಸೋಕ್ ಆಗೋ ಥರ ಇರಬೇಕು. ಚೆನ್ನಾಗಿ ಸೋಕ್ ಆಗ್ತಾ ಇರುತ್ತೆ. ಸ್ವಲ್ಪ ಹಾಕ್ಬಿಟ್ಟು ಇದರ ಮೇಲೆ ಫ್ರೈ ಮಾಡಿಟ್ಟಿರೋದು ಬಾದಾಮು ಇದೆಲ್ಲ ಇದರ ಮೇಲೆ ಹಾಕಬೇಕು. ಲೈಟ್ ಬ್ರೌನಿಶ್. ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಕ್ರೇವಿಂಗ್ಸ್ ಕಿಚನಿಂದ ರೆಡಿ ಆಗಿರೋದು ಫಸ್ಟ್ ಸ್ವೀಟು. ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕ್ರಿಸ್ಪಿಯಾಗಿದೆ, ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.